ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಕುಂಭರಾಶಿಯ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಗುರು ಗ್ರಹ ಜೂನ್ 2ರಿಂದ 6ನೇ ಮನೆಯಲ್ಲಿ ಉಚ್ಚನಾಗಿ ಸಂಚಾರ ಮಾಡೋದ್ರಿಂದ ಇದು ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ. ಶನಿ 2ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸಾಡೆ ಸಾತಿಯ ಪ್ರಭಾವ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಆದರೂ ಕೂಡ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನು ಇಡ್ತಾ ಹೋಗಬೇಕು. ಮತ್ತು ರಾಹು ಕೇತು ವಿಚಾರದಲ್ಲಿ ನೋಡ್ತಾ ಹೋದರೆ ರಾಹು ನಿಮ್ಮದೇ ರಾಶಿಯಲ್ಲಿ ಇರುವಂಥದ್ದು ಮತ್ತು ಕೇತು 7ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಗೊಂದಲಗಳು ಉಂಟಾಗ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈಗ ಯಾವ್ಯಾವ ಕ್ಷೇತ್ರಕ್ಕೆ ಯಾವ ರೀತಿ ಫಲಾನುಫಲ ಕಾದಿದೆ ಅಂತ ತಿಳ್ಕೊಳ್ಳೋಣ. ಉದ್ಯೋಗಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಕಠಿಣ ಪರಿಶ್ರಮದ ಅಗತ್ಯ ಬಹಳ ಮುಖ್ಯ. ಯಾಕಂದರೆ ಕೆಲಸದ ಸ್ಥಳಗಳಲ್ಲಿ ರಾಜಕೀಯ ಷಡ್ಯಂತ್ರಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ವಿರೋಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದರಿಂದ ನೀವು ಧೈರ್ಯದಿಂದ ಎದುರಿಸಿದಷ್ಟು ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಆ ಜಾಗದಿಂದ ಆಗಿರ್ಬೋದು, ಆ ಕೆಲಸದಿಂದ ಆಗಿರ್ಬೋದು ತೆಗೆಯುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಉದ್ಯೋಗ ಏನು ಬದಲಾವಣೆ ಮಾಡ್ತಾ ಇರ್ತೀರಾ, ಕೆಲಸ ಕಾರ್ಯಗಳು ಬೇರೆ ಕಡೆ ನೋಡ್ಕೋಬೇಕಂತ ಇರ್ತೀರಾ, ಈ ತಿಂಗಳಲ್ಲಿ ಮಾಡೋದಕ್ಕಿಂತ ಸ್ವಲ್ಪ 100 ಬಾರಿ ಯೋಚನೆ ಮಾಡಬೇಕು. ಯಾಕೆಂದರೆ ಈಗ ಮಾಡುವಂಥ ಕೆಲಸ ಬಿಟ್ಟರೆ ಬೇರೆ ಕೆಲಸ ಕಡೆ ಹೋದರೆ ಏನು ಆಗುತ್ತೋ ಏನೋ, ಯಾವ ರೀತಿ ಸಿಗುತ್ತೋ ಏನೋ, ಆ ರೀತಿಯೆಲ್ಲ ಯೋಚನೆ ಮಾಡಿ ಮುಂದುವರಿಸೋಷ್ಟು ನಿಮಗೆ ಅನುಕೂಲ. ಈಗ ಎಷ್ಟಾಗುತ್ತೋ ಅಷ್ಟು ಈ ತಿಂಗಳಲ್ಲಿ ನೀವು ಈಗಿರುವಂಥ ಕೆಲಸನೇ ಮಾಡ್ತಾ ಹೋಗಿ, ಅದರಿಂದನೇ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ನೀವು ಬೇರೆ ಕಡೆ ಹೋಗೋದನ್ನು ತಪ್ಪಿಸ್ಬಿಟ್ಟು ಇದೇ ಕೆಲಸವನ್ನು ಮಾಡ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ಅದರಿಂದ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಕೆಲಸದ ಕಾರ್ಯಗಳಲ್ಲಿ ನಿಮಗೆ ಅದರಿಂದ ಪೆಟ್ಟು ಮೇಲೆ ಪೆಟ್ಟು ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ, ಸ್ವಲ್ಪ ಮಾತಿನ ಮೇಲೆ ಕೂಡ ನಿಗಾ ಇಡ್ತಾ ಹೋಗಿ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಜೂನ್ ತಿಂಗಳು ವ್ಯಾಪಾರ ವ್ಯವಹಾರಸ್ಥರಿಗೆ ಮಧ್ಯಮದಂತಂದರೆ ಮಿಶ್ರ ಫಲಗಳು ಇದೆ. ಯಾಕಂದರೆ ದೊಡ್ಡ ಮೊತ್ತದ ಲಾಭ ಕೂಡ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇಲ್ಲ. ಮತ್ತು ಏನೇ ಒಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಸಹಿತ ಮುಂದಿನ ತಿಂಗಳಿಗೆ ನೀವು ವರ್ಗಾವಣೆ ಮಾಡಿದಷ್ಟು ನಿಮಗೆ ಅನುಕೂಲ. ಇಲ್ಲ ಅಂತಂದರೆ ಸ್ವಲ್ಪ ಅದರಲ್ಲಿ ಲಾಸ್ ಕೂಡ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ನೀವು ಕೆಲಸ ಮಾಡುವಂಥ ವ್ಯಾಪಾರ ವ್ಯವಹಾರ ಮಾಡುವಂಥ ಜಾಗದಲ್ಲಿ ಭಾಳ ಪೈಪೋಟಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಯಿಂದ ಆ ಪರಿಸ್ಥಿತಿಯನ್ನು ನೀವು ನೋಡ್ಕೊಂಬಿಟ್ಟು ಸ್ವಲ್ಪ ನಿಭಾಯಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಸಾಲ ಕೊಟ್ಟು ವ್ಯಾಪಾರ ಮಾಡೋದನ್ನು ಸ್ವಲ್ಪ ನಿಲ್ಲಿಸ್ತಾ ಹೋಗಿ. ಇದರಿಂದ ನೀವು ಎಲ್ಲ ರೀತಿ ಲಾಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ನೀವು ಏನು ಇದ್ದರೂ ಕೂಡ ಹಣದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಬಿಟ್ಟು ಮುನ್ನುಗ್ಗಿ. ಇಲ್ಲ ಅಂತಂದರೆ ಅದರಿಂದ ನಿಮಗೆ ಸಮಸ್ಯೆಗಳು ಆಗ್ಬೋದು. ಇದರಿಂದ ಮನೆಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಚಿಂತನೆಗಳು ಈಡಾಗ್ತಾ ಹೋಗ್ಬೋದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಭಾಳನೇ ಏಕಾಗ್ರತೆ ಕೊರತೆಗಳು, ನೆನಪಿನ ಶಕ್ತಿಯ ಕೊರತೆಗಳು, ಸ್ವಲ್ಪ ಮನಸ್ಸು ಚಂಚಲ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಸ್ವಲ್ಪ ಪೇರೆಂಟ್ಸ್ಗಳು ಕೂಡ ನೋಡ್ತಾ ಹೋಗಬೇಕು. ಯಾಕಂದರೆ ಸ್ವಲ್ಪ ಏಕಾಗ್ರತೆ ಕಮ್ಮಿ ಆಗ್ತಾ ಇದೆ, ಚಂಚಲ ಮನಸ್ಸು ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಅವರಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಬಿಡುವಂಥದ್ದು ಸ್ವಲ್ಪ ಜಾಸ್ತಿ ಮಾಡಿ. ಅದರಿಂದ ಕೂಡ ಏಕಾಗ್ರತೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಿರೋರು ಏನು ಇರ್ತಿರಲ್ವಾ, ಸ್ವಲ್ಪ ಚಂಚಲ ಮನಸ್ಸನ್ನು ಬಿಟ್ಟು ಒಂದೇ ಕಡೆ ಗಮನ ಹರಿಸಿ, ಓದೋ ಕಡೆ ಮಾತ್ರ ಗಮನ ಹರಿಸಿ. ಇಲ್ಲ ಅಂತಂದರೆ ಸುಮ್ಮನೆ ನೀವು ಫೇಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಚಂಚಲ ಮನಸ್ಸನ್ನು ಬಿಟ್ಟು ಓದಿ ಕಡೆ ಗಮನ ಎಷ್ಟು ಹರಿಸ್ತೀರಾ ಅಷ್ಟು ನಿಮಗೆ ಬಹಳನೇ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಆರೋಗ್ಯದ ಕಡೆ ಬಹಳನೇ ಅಂದರೆ ಬಹಳ ನೀವು ಗಮನ ಹರಿಸ್ತಾ ಹೋಗಬೇಕು. ಇದರಿಂದ ನಿಮಗೆ ಜೀರ್ಣಕ್ರಿಯೆ ತೊಂದರೆ ಆಗಿರ್ಬೋದು, ಮತ್ತು ಉದರ ಸಂಬಂಧಿತ ಕಾಯಿಲೆಗಳು ಆಗಿರ್ಬೋದು, ಮತ್ತು ಲಿವರ್ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು ಜಾಸ್ತಿ ಕಾಣ್ತಾ ಹೋಗುತ್ತೆ. ಸ್ವಲ್ಪ ಹೊರಗಿನ ಆಹಾರವನ್ನು ನಿಷೇಧವನ್ನು ಮಾಡಿ, ಏನೇ ಇದ್ರೂ ಸಹಿತ ಮನೆಗೆ ಬಂದು ಊಟ ಮಾಡಿ, ಮನೆಯ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಕಡೆಯಿಂದನೂ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ವಾಹನ ಚಾಲನೆ ಮಾಡ್ತಿರ್ಬೇಕಾದ್ರೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಮೈ ಮೇಲೆ ಪ್ರಜ್ಞೆ ಇಟ್ಟು ಓಡಿಸ್ಬೇಕು. ಇಲ್ಲ ಸ್ವಲ್ಪ ಸ್ಪೀಡನ್ನು ಕಮ್ಮಿ ಮಾಡಬೇಕು. ಇದರಿಂದ ನಿಮಗೆ ಅನುಕೂಲ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳು ಇವರಿಗೆ ಶ್ರಮ ಹೆಚ್ಚಾಗುತ್ತೋ ಪ್ರತಿಫಲ ಸಾಧಾರಣವಾಗಿರುತ್ತೆ. ನೀವು ಶ್ರಮ ಭಾಳ ಹಾಕಿರ್ತೀರ, ಬೆಳೆ ಭಾರಿ ಬಂದಿರುತ್ತೆ,
ಆದರೆ ಅದಕ್ಕೆ ಫಲಿತಾಂಶ ತುಂಬಾ ಸಾಧಾರಣವಾಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ಮತ್ತು ಹೊಸದಾಗಿ ಸಾಲ ಏನು ಮಾಡ್ತಾ ಇರ್ತೀರಾ, ಮರುಪಾವತಿ ಮಾಡೋದಕ್ಕೆ ಆಗುತ್ತೋ ಇಲ್ಲ ಯೋಚನೆ ಮಾಡಿಬಿಟ್ಟು ಸಾಲವನ್ನು ತಗೊಳ್ಳಿ. ಇದರಿಂದ ನಿಮಗೂ ಕೂಡ ಮುಂದೆ ಅನುಕೂಲ ಆಗ್ಬೋದು. ಇಲ್ಲ ಅಂತಂದರೆ ಸುಮ್ಮನೆ ಈಗ ಸಾಲ ತೊಗೊಂಡಿರ್ತೀರ, ಕಟ್ಟೋಣ ಬಿಡು ಮಾಡೋಣ ಬಿಡು ಅಂತಂದು ಮೈ ಮೇಲೆ ತೊಗೊಳಕ್ಕೆ ಹೋಗಬೇಡಿ ಜಾಸ್ತಿ. ಮತ್ತು ಬೆಳೆಗಳಿಗೆ ಕೀಟ ಬಾಧೆ ಅಥವಾ ಹವಾಮಾನ ವೈಪರೀತ್ಯದಿಂದ ಹಾನಿಯಾಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಹೋಗಿ ಬೆಳೆಗಳು. ಯಾಕಂದರೆ ಬೆಳೆಗಳು ಬೆಳೆದ್ರೇ ನಿಮಗೆ ಧನ ಲಾಭ ಆಗಿರ್ಬೋದು, ನಿಮಗೆ ಒಳ್ಳೆಯ ಫಲಿತಾಂಶ ಸಿಗೋದಂತ ಆಗಿರ್ಬೋದು. ಅದೇ ಹಾಳಾಗಿಬಿಟ್ರೆ ನಿಮಗೇನು ಕೂಡ ದೊರಕೋದೇ ಇಲ್ಲ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಸ್ವಲ್ಪ ಜಾಸ್ತಿಯನ್ನೇ ತಗೊಳ್ಳಿ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೇಮಿಗಳ ನಡುವೆ ಅನಗತ್ಯ ಅನುಮಾನಗಳು ಕಾಣ್ತಾ ಹೋಗುತ್ತೆ. ಇದರಿಂದ ಪರಸ್ಪರ ಗಟ್ಟಿತನ ಏನಿರುತ್ತಲ್ಲ ಅದೆಲ್ಲ ರೀತಿ ಬಿರುಕುಂಟಾಗ್ತಾ ಹೋಗುತ್ತೆ. ಇದರಿಂದ ಬ್ರೇಕಪ್ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಏನೇ ಇದ್ರೂ ಸಹಿತ ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಳ್ಳೋದು ಬಿಟ್ಟು ಏನೇ ಇದ್ರೂ ನೇರವಾಗಿ ಹೋಗಿ ಪ್ರಶ್ನೆ ಮಾಡಿ, ನೇರವಾಗಿ ಹೋಗಿ ಕೇಳೋದ್ರಿಂದ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ವಿವಾಹದಲ್ಲಿ ಈ ತಿಂಗಳು ಇವರಿಗೆ ಅಡೆತಡೆಗಳು ಮತ್ತು ಮದುವೆ ವಿಳಂಬಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ನೀವು ಮುಂದೆ ವರ್ಗಾವಣೆಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಸಮಯಗಳು, ಒಳ್ಳೆಯ ಸಂಗಾತಿಗಳು ಸಿಗುವಂಥ ಚಾನ್ಸ್ಗಳು ತುಂಬ ಇದೆ. ಈ ತಿಂಗಳಲ್ಲಿ ಮದುವೆಗೆ ಪ್ರಯತ್ನವನ್ನೇ ಮಾಡಬೇಡಿ. ಮಾಡಿದಷ್ಟು ತುಂಬಾ ಅಡೆತಡೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಮುಂದಿನ ತಿಂಗಳಿಗೆ ವರ್ಗಾವಣೆಯನ್ನು ಮಾಡಿ. ಮತ್ತು ವೈವಾಹಿಕ ಜೀವನದಲ್ಲಿ ನೋಡ್ತಾ ಹೋದರೆ ಇಬ್ಬರ ಮಧ್ಯೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಸ್ವಲ್ಪ ಇದರಿಂದ ನಿಮಗೆ ಅನಗತ್ಯ ವಾದ ವಿವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಮಾತಿನ ಮೇಲೂ ಕೂಡ ನಿಗಾ ಇರಲಿ ಮತ್ತು ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಅರಿವು ಚೆನ್ನಾಗಿದ್ದರೂ ಸಹಿತ ಅನಗತ್ಯ ಖರ್ಚುಗಳು, ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವೈದ್ಯಕೀಯ ಖರ್ಚಾಗಿರ್ಬೋದು ಅಥವಾ ಸಾಲದ ಬಡ್ಡಿಯ ಖರ್ಚಾಗಿರ್ಬೋದು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ವಲ್ಪ ಅದರ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಹೊಸ ಆರ್ಥಿಕ ಯೋಜನೆಗಳನ್ನು ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಧನ ಪ್ರಾಪ್ತಿ ಆಗುತ್ತೆ, ಧನ ಲಾಭ ಬರುತ್ತೆ, ಯಾವ ರೀತಿ ಪ್ರಾಫಿಟನ್ನು ಮಾಡ್ಬೋದು, ಈ ರೀತಿಯನ್ನು ಯೋಚನೆಗಳನ್ನು ಮಾಡ್ತಾ ಹೋಗಿ. ಸ್ವಲ್ಪ ಆದಷ್ಟು ನೀವು ಮುಂದುವರಿರಿ. ಏನೇ ಒಂದು ಮಾಡಬೇಕಂತ ಇದ್ದರೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇರುತ್ತೆ ಅವ್ರನ್ನ ಒಮ್ಮೆ ಕೇಳಿಬಿಟ್ಟು ಮುಂದಕ್ಕೆ ಹೋದಷ್ಟು ತುಂಬಾ ಅನುಕೂಲ. ಈ ತಿಂಗಳಲ್ಲಿ ನೀವು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅದೇನು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ದೂರ ಇದ್ದಷ್ಟು ನಿಮಗೆ ಅನುಕೂಲ. ಏನೋ ನೀವು ಹಠದಿಂದ ಏನು ನೀವು ಮುಂದುವರೆದಷ್ಟು ನಿಮಗೆ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನೂ ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು, ಕಿರಿಕಿರಿಗಳು, ಮನಸ್ತಾಪಗಳು, ಗೊಂದಲಗಳು ಆಗ್ತಾ ಇದ್ದರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಅವರು ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗೋದ್ರಿಂದ ನಿಮ್ಮಲ್ಲಿರುವ ಎಲ್ಲ ರೀತಿ ಅಡೆತಡೆಗಳು, ತೊಂದರೆ ತಾಪತ್ರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನೂ ಇದಕ್ಕಿಂತ ಮಿಗಿಲಾದ ಜಾಸ್ತಿ ಸಮಸ್ಯೆಗಳು ಏನಾದ್ರು ಕಾಣ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.